सूर्यकोटि समप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा. ಅಂದರೆ ಇವತ್ತಿನ ದಿವಸದಲ್ಲಿ ಸುಂಟಾಣ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಯಲುಗಳನ್ನು ಕೂಡಿ ಕಾಶ್ಮೀರಿ ಬಾವನೆಂಬ ಬಯಲಾಟವನ್ನು ಪ್ರಾರಂಭಿಸಿದ್ದೇವೆ. ನಿಮ್ಮ ನುಡಿಯನ್ನು ತೊಂದರೆ ಹೋದರೆ ಹೇಗೆ ನಿಮ್ಮ ಬಾಲ್ಯದಾಸವು ಹಠೆ ತೆಗೆದರೆ ಹೇಗೆ ಅವರು ಸೋತರಲ್ಲ, ನಮ್ಮನ್ನು ಹಗರಿಸಬೇಕು. ಕೈ ಮೇಲೆ ಕೈ ಇಟ್ಟು ಕರಿತಾಳಿಯನ್ನು ಕೊಟ್ಟು ಈ ಬಾಲಕನ ಮನಸ್ಸು ಶಾಂತಿಗೊಳಿಸಬೇಕು. ನಾವು ಬಂದು ಈ ರಂಗಭೂಮಿ ಮೇಲೆ ಕುಂತಂತ ಸಭಿಕರಿಗೆ ನಾನು ತಿಳಿಸುವುದೇನೆಂದರೆ, ಇವತ್ತಿನ ದಿವಸದಲ್ಲಿ ಸುಂಟಾಣ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಬಾಲಕರನ್ನು ಕೂಡಿ ಎಂಬ ಬಯಲಾಟವನ್ನು ಪ್ರಾರಂಭಿಸಿದ್ದೇವೆ. ಒಂದು ಡಪ್ಪಿನಲ್ಲಿ ಆಗಲಿ, ಒಂದು ತಾಳಿನಲ್ಲಿ ಆಗಲಿ, ಒಂದು ಸ್ವರ ಸಂಗೀತದಲ್ಲಿ ಆಗಲಿ ನಮ್ಮ ನುಡಿಗಳನ್ನು ತೊಂದರೆ ಹೋದರೆ ನಿಮ್ಮ ಮಕ್ಕಳಿಗೆ ಶಿಶವು ಹಠ ತೆಗೆದರೆ ಹೇಗೆ ಹಾಗೆ ನಮ್ಮ ನುಡಿಗಳನ್ನು ಒಲಿಸಿಕೊಳ್ಳಬೇಕು. ಕೈ ಮೇಲೆ ಕೈ ಇಟ್ಟು ಕಟಾಳಿ ಕೊಟ್ಟು ಈ ಬಾಲಕನ ಮನಸ್ಸು ಶಾಂತಿಗೊಳಿಸಬೇಕು. ನಾವು ಬಂದು ಬಾಳೆ ಬೆಳೆಯಬಹುದು. ನಾವು ನಮ್ಮ ಮಂದಿರಕ್ಕೆ ಹೋಗುತ್ತೇವೆ. ನಿಮಗೆ ಜಯವಾಗದೆ ಮೇಲೇರುವಂತನಾಗಿರಿ. ಏನು ರಾಜೇಂದ್ರ, ನಮ್ಮ ಮಂದಿರದಲ್ಲಿ ನಾನು ಸುಭಾಗ ಸರಚಾರ ಕೊಟ್ಟು ನನ್ನ ಕಳಿಸಿ ಕಾಣುವ ಏನು ಮಂತ್ರಿಸನೆ, ನಿಮಗೆ ಕರೆಸಿಕೊಂಡ ವರ್ತಮಾನ ಹೇಳುವುದು ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳುವಂತ ನಾವು.
ಸುಖದಿಂದ ಇರುವರ ಅಥವಾ ಕಷ್ಟದಿಂದ ಇರುವರ ಅದು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತನಾಗು. ಏನಾದ್ರೆ ಹಾ, ನಮ್ಮ ಗ್ರಾಮದವರು ಏನಾದ್ರೆ ನಮ್ಮ ಗ್ರಾಮದ ವರ್ತಮಾನ ಹೇಳೋಣ ಕೇಳ್ತಾ ಇರಿ. ಅದು ಏನಿರುವುದು ಚೆನ್ನಾಗಿ ಹೇಳುವಂತನಾಗು. ಮಂತ್ರಿದರೆ ಅದು ಏನಿರುವುದು ಚೆನ್ನಾಗಿ ಹೇಳುವಂತನಾಗು. ಮಂತ್ರಿದರೆ ಅದು ಏನಾಗಿರುವುದು ಚೆನ್ನಾಗಿ ಹೇಳುವಂತನಾಗು. ಏನಾದ್ರೆ ಹಾ, ನಮ್ಮ ಗ್ರಾಮದವರು ಬಹಳ ಸುಖದಿಂದ ಇರುವರು. ಅದು ಮುಂದುವರೆದ ಚೆನ್ನಾಗಿ ತಿಳ್ಕೊಂತ ಇರಿ. ಏನು ಮಂತ್ರಿಸರಿ, ನಮ್ಮ ಗ್ರಾಮದ ಜನರು ಸುಖಿಲಿಂದ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲಿ ಈಗ ನೀವು ನಮ್ಮ ಮಂದಿರಕ್ಕೆ ಹೋಗಿ ನನ್ನ ಸತಿಯಳಾದ ಕಮಲವತಿಗೆ ಕರೆದುಕೊಂಡು ಬರುವಂತನಾಗಿರಿ. ಏನಾದ್ರೆ ನಿಮ್ಮ ಹತ್ರ ಸರಿಯಾಗಿ ನಮ್ಮ ಮಂದಿಗೆ ಹೋಗಿ ನಮ್ಮ ತಾಯಿನ ಸಂಗತಿಗೆ ಕರ್ಕೊಂಡು ಬರೆಯೋಣ. ಹೋಗಿ ಅಪ್ಪನ ಕೊಡುವಂತ ನಿಮಗೆ ಜಯವಾಗಲಿ, ಹೋಗಿ ಬರುವಂತನಾಗಿರಿ. ಅಮ್ಮ ತಾಯಮ್ಮ ಬಂದು ಇದ್ದೀರಮ್ಮ. ಅಮ್ಮ ತಾಯಮ್ಮ ನಾನು ಬಾರದೆ ಬಂಗಾರಪಟ್ಟಣಕ್ಕೆ ಮನಸ್ಸನ್ನ ಮಂತೇಶಮ್ಮ. ಅಮ್ಮ ತಾಯಮ್ಮ ನಾನು ಇಲ್ಲಿ ಬಂದ ಕಾರಣ ಅಂದ್ರೆ ಅಪ್ಪಣೆಗೂ ಹೋಗಿ ಹೇಳ್ತಾನೆ. ಮಂತ್ರೇಶನೆ ನಿಮಗೆ ಜಯವಾಗಲಿ, ಮೇಲೇಳುವಂತರಾಗಿರಿ. ಏನು ಮಂತ್ರೇಶನೆ, ನೀವು ನಮ್ಮ ಮಂದಿರಕ್ಕೆ ಹೋಗಿ ನನ್ನ ಸತಿಯಳಾದ ಕಮಲವತಿಗೆ ಕರೆದುಕೊಂಡು ಬಂದಿರುವಿರಿ ಅಲ್ಲ, ಅದು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತರಾಗಿರಿ. ಹಾ, ನಿಮ್ಮ ಹೆಸರು ಸರಿಯಾಗಿ ನಮ್ಮ ಮಂದಿಗೆ ಹೋಗಿ ಏನು ಮಂತ್ರೇಶನೆ, ನೀವು ನಮ್ಮ ಮಂದಿರಕ್ಕೆ ಹೋಗಿ ನನ್ನ ಸತಿಯಳಾದ ಕಮಲವತಿಗೆ ಕರೆದುಕೊಂಡು ಬಂದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲಿ ಈಗ ನೀವು ನಮ್ಮ ಮಂದಿರಕ್ಕೆ ಹೋಗುವಂತರಾಗಿರಿ. ಬರುವಂತರಾಗಿರಿ. ಪ್ರಾಣಸಖಿಯೇ, ನಿನಗೆ ಕರೆಸಿದ ವರ್ತಮಾನ ಹೇಳುವೆನು, ಕೇಳುವಂತರಾಗು. ಪ್ರಾಣಸಖಿಯೇ, ನಿನಗೆ ಕರೆಸಿದ ವರ್ತಮಾನ ಹೇಳುವೆನು, ಕೇಳುವಂತರಾಗು.
ಕೇಳುವಂತಳಾಗು. ಪ್ರಾಣಸಖಿ ನಿನಗೆ ಕರೆಸಿದ ವರ್ತಮಾನ ಹೇಳುವುದು ಕೇಳುವಂತಳಾಗು. ಪ್ರಾಣಸಖಿ ನಿಮಗೆ ಜಯವಾಗಲಿ ಮೇಲೇಳುವಂತಳಾಗು. ಪ್ರಾಣಸಖಿ ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ನಾನು ದಿನಲು ಮುಪ್ಪಿನ ಪ್ರಾಣಸಖಿ ನಿಮಗೆ ಕರೆಸಿಕೊಂಡ ವರ್ತಮಾನ ಹೇಳುವುದು ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳುವಂತಳಾಗು. ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ನಾನು ದಿನಲು ಮುಪ್ಪಿನ ವಯಸ್ಸಿಗೆ ಬಂದಿರುವೆನು. ಅದರ ಸಲುವಾಗಿ ಮಗನಾದ ಲಾಲಸೇನ ರಾಜರಿಗೆ ಲಗ್ನ ಮಾಡಬೇಕೆಂಬ ಇಚ್ಛೆಯಾಗಿರುವುದು. ಸತಿಯೇ ಕಮಲವತಿ ನಿಮ್ಮ ಇಚ್ಛೆ ಏನಿರೋದು ಅದು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತಳಾಗು. ಅದು ಏನಿರೋದು ಚೆನ್ನಾಗಿ ಹೇಳುವಂತಳಾಗು. ಸತಿ ಪ್ರಾಣಸಖಿ ನಿಮಗೆ ಕರೆಸುವೆನು, ಕೇಳುವೆನು ಲಾಲಸೇನ ರಾಜರಿಗೆ. ಹಾಗಾದರೆ ಕರೆಸಿ ಕೇಳುವೆನು. ಸತಿಯೇ ಕಮಲವತಿ ಮಗನಾದ ಲಾಲಸೇನ ರಾಜರಿಗೆ ಕರೆಸಿ ಕೇಳುವೆನು. ಪ್ರಾಣಗಳಿಗೆ ಕರೆಸಿ ಕೇಳುವೆನು. ಪ್ರಾಣಸಖಿಯೇ ನಿಮ್ಮ ಮನಸ್ಸಿಗೆ ಬಂದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಗಲಿ
ಮಗನಾದ ಲಾಲಸೇನರಾಜರಿಗೆ ಕರೆಸಿ ಕೇಳುವನು. ನೀವು ಇಟ್ಟ ಕಡೆ ವಿಶ್ರಾಂತಿ ತೆಗೆದುಕೊಳ್ಳುವಂತಲಾಗು. ಓಹೋ ಓಹೋ, ಯಾರಲ್ಲಿ ಏನು ಪರಿಚಾರಕನೇ? ಮಂದಿರದಲ್ಲಿ ಮಗನಾದ ಲಾಲಸೇನರಾಜರಿರುವ ಅವರಿಗೆ ಬರಮಾಡಿಸುವಂತರಾಗಿದೆ. ನಿಮಗೆ ಕರೆಸಿದ ವರ್ತಮಾನ ಹೇಳುವಂತನಾಗು. ಬಾಲಕ ಕರೆಸಿದ ವರ್ತಮಾನ ಹೇಳುವನು ಹೇಳುವಂತನಾಗು. ಬಾಲಕ ನಿಮಗೆ ಜಯವಾಗಲಿ, ಮೇಲೆ ಹೇಳುವಂತರಾಗಿರಿ. ಏನು ಜನಕರೇ, ಆ, ನಾನು ಚಂದ್ರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಕುಳಿತುಕೊಂಡ ಸಮಯದಲ್ಲಿ ಪರಿಚಾರಕನನ್ನು ಕೊಟ್ಟು ಕರೆಸಿದ ಕಾರಣ ಏನಿರುವುದು ಅದು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತರಾಗಿರಿ. ಅಪ್ಪ ಬಾಲಕ, ನಿಮಗೆ ಕರೆಸಿಕೊಂಡ ವರ್ತಮಾನ ಹೇಳುವನು, ಸ್ವಲ್ಪ ಲಕ್ಷ್ಯವಿಟ್ಟು ಕೇಳುವಂತನಾಗು. ಜನಕರೇ, ಅದು ಏನಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಏನು ಜನಕರೇ, ಅದು ಏನಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಏನು ಜನಕರೇ, ಅದು ಏನಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ. ಬಾಲಕ ಕೇಳುವಂತನಾಗು. ಅಪ್ಪ ಬಾಲಕ, ನಿಮಗೆ ಕರೆಸಿಕೊಂಡ ಕಾರಣವೇನೆಂದರೆ ನಾನು ದಿನಾಲು ಮುಪ್ಪಿನ ವಯಸ್ಸಿಗೆ ಬಂದಿರೋನು. ಅದರ ಸಲುವಾಗಿ ನಿಮಗೆ ಲಗ್ನ ಮಾಡಬೇಕೆಂಬ ಇಚ್ಛೆ ಆಗಿರುವುದು. ಅಪ್ಪ ಬಾಲಕ, ಈ ನರಲೋಕದ ಕರಿಯ ಕೂದಲ ಹೆಣ್ಣಿಗೆ ಲಗ್ನವಾಗುವಂತರಾಗಿರಿ. ಏನು ಜನಕರೇ, ಇದಕ್ಕೆ ನಾನೊಂದು ಹೇಳನು, ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳುವಂತರಾಗಿರಿ. ಬಾಲಕ, ಏನಿರುವುದು ಚೆನ್ನಾಗಿ ಹೇಳುವಂತನಾಗು. ಜನಕವಲ್ಲೇ ಬಾಲಕ, ಅದು ಏನಿರುವುದು ಚೆನ್ನಾಗಿ ಹೇಳುವಂತನಾಗು. ಬಾಲಕ, ಅದು ಏನಾಗಿರುವುದು ಚೆನ್ನಾಗಿ ಹೇಳುವಂತನಾಗು. ಬಂಗಾಳ
ಎಷ್ಟು ಪರಿಲಿಂದ ಹೇಳಿದರೆ ಈ ನರಲೋಕದ ಕರಿಯ ಕೂದಲ ಹೆಣ್ಣಿಗೆ ಲಗ್ನ ಆಗಲಾರೇನು. ಬಂಗಾರ ಕೂದಲ ಹೆಣ್ಣು ತಂದು ಲಗ್ನ ಮಾಡಿದರೆ ಲಗ್ನ ಆಗುವೆನು. ಇಲ್ಲದಿದ್ದರೆ ಬಂಗಾರ ಕೂದಲ ಹೆಣ್ಣಿನ ಸಲುವಾಗಿ ಈಗ ದೇಶದಂತರಕ್ಕೆ ಹೊರಟು ಹೋಗುವೆನು. ಓಹೋ, ಏನು ನನ್ನ ಬಾಲಕನಿಗೆ ನಾನು ಎಷ್ಟು ಪರಿಲಿಂದ ಹೇಳಿದರೂ ನನ್ನ ಮಾತು ಕೇಳಲಾರನು. ಈ ಸೂಚನವನ್ನು ನನ್ನ ಸತಿಯಳಾದ ಕಮಲವತಿಗೆ ತಿಳಿಸುವೆನು. ಸತಿಯೇ ಕಮಲವತಿ, ಇತ್ತ ಕಡೆ ಬರುವಂತಳಾಗು. ಸತಿಯೇ ಕಮಲವತಿ, ನಮ್ಮ ಬಾಲಕನಾದ ಲಾಲಸೇನ ರಾಜರಿಗೆ ತಾವಾದರೂ ಸ್ವಲ್ಪ ಸಮಾಧಾನ ಮಾಡುವಂತರಾಗಿರಿ. ಅಮ್ಮ ಜನನಿ, ಅದು ಏನಿರುವುದು ಚೆನ್ನಾಗಿ ತಿಳಿಸುವಂತಳಾಗಮ್ಮ. ಅಮ್ಮ ಜನನೇ, ನೀನು ಎಷ್ಟು ಪರಿಲಿದರೆ ಈ ನರಲೋಕದ ಕರಿಯ ಕೂದಲ ಹೆಣ್ಣಿಗೆ ಲಗ್ನ ಆಗಲಾರೇನು. ಇದರಲ್ಲದೆ ಮತ್ತೊಂದು ಹೇಳಲು ಸ್ವಲ್ಪ ಲಕ್ಷ ಇಟ್ಟು ಕೆಲವೊಂದರಾಗಮ್ಮ. ನೀನು ಎಷ್ಟು ಪರಿಲಿಂದ ಹೇಳಿದರೆ ಈ ನರಲೋಕದ ಕರಿಯ ಕೂದಲ ಹೆಣ್ಣಿಗೆ ಸರ್ವಂತಿಕ ಲಗ್ನ ಆಗಲಾರೇನು. ಬಂಗಾರ ಕೂದಲ ಹೆಣ್ಣು ತಂದು ಲಗ್ನ ಮಾಡಿದರೆ ಲಗ್ನ ಆಗುವೆನು. ಇಲ್ಲದಿದ್ದರೆ ದೇಶ ಸಂಚಾರಕ್ಕೆ ಹೊರಟು ಹೋಗುವೆನು.
ಶಿವ ಶಿವ ಶಂಕರ ನನ್ನ ಮಗನಾದ ಲಾಲಸೇನೆ ಹಾರಿ ಹೋಗಿ ಏನೇ ಮಾಡಲಿ ಮುಂದೆ ಬರೋ ಹುಲಿಗಳಿ ಸ್ನೇಹ ಸಾರಗಳು ಕಾಲಕ್ಕೆ ಮುಂದೆ ಕಾಲ್ಕವೆ ಸತಿಯೇ ಕಮಲವತಿ ಹಾ. ಹೀಗೆ ರೋದನೆ ಮಾಡುತ್ತಾ ಕುಳಿತರೆ ಕೇಳುವರು ಯಾರು? ನಮ್ಮ ಗೋಳು. ಇದರಲ್ಲದೆ ಮತ್ತಾದರೂ ಹೇಳುವಲು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳುವಂತಲಾಗು. ಸತಿಯೇ ಕಮಲವತಿ ಹೀಗೆ ರೋದನೆ ಮಾಡುತ್ತಾ ಕುಳಿತರೆ ಕೇಳುವರು ಯಾರು? ನಮ್ಮ ಗೋಳು. ಬಂದಿದ್ದು ಬರಲಿ, ಸದ್ಗುರುವಿನ ದಯವಿರಲಿ. ನಮ್ಮ ಮಗನಾದ ಲಾಲಸೇನ ರಾಜರಿಗೆ ಏನೂ ಆಗಲಿಕ್ಕಿಲ್ಲ. ಈಗ ನಮ್ಮ ಮಂದಿರಕ್ಕೆ ಹೋಗರಿ, ನಡೆಯುವಂತಳಾಗು. ಹಾಗಾದ್ರೆ ಹೋಗರಿ, ನಡೆಯುವಂತಳಾಗು. ತೆರಿಗೆ
ಬೇಕಾದ್ರೂ ಕೂಡ ಪಂಥವನ್ನು ಆಡಿ ಬಂದಿರುವೆನು. ಆ ಪಂಥವೇನೆಂದರೆ ಬಂಗಾರ ಕೂದಲ ಹೆಣ್ಣಿಗೆ ತರುವೆನೆಂದು ಪಂಥವನ್ನು ಆಡಿ ಬಂದಿರುವೆನು. ಆಗಲಿ ಈಗ ನನ್ನ ಎದುರಲ್ಲಿ ಯಾರೊಬ್ಬ ಮನುಷ್ಯರ ಇದ್ದಂತೆ ಕಾಣುತ್ತಿರುವರು. ಆ ಮನುಷ್ಯನ ಬಳಿಕ ಹೋಗಿ ಅವರು ಹೇಳಿದಷ್ಟು ಕೇಳಿಕೊಂಡು ಆಮೇಲೆ ದೇಶ ಸಂಚಾರಕ್ಕೆ ಹೊರಟು ಹೋಗುವೆನು. ಹಾಗೆ ಸಭಿಕರೇ, ನಾನು ನಿಮಗೆ ತಿಳಿಸುವುದೇನೆಂದರೆ ನನ್ನ ನಾಮಕರಣವು ಶ್ರೇಷ್ಠಾದರಂಗರೆಂದು ಕರೆಯಲಾಗುವುದು. ಆಗಲಿ ನನ್ನ ಮುಂದೆ ಇರೋದು ಮಹಾದೇವನ ಗುಂಪ. ಆ ಗುಂಪದಲ್ಲಿ ನಾನು ವಾಸ ಮಾಡುತ್ತಾ ಕುಳಿತಿರುವೆನು. ಬಾಲಕ ನಿನಗೆ ಜಯವಾಗಲಿ ಹೇಳುವಂತ ನಾವು ಯಾರಯ್ಯೋ ಬಾರೋ ಕಂದ, ಯಾರಯ್ಯೋ ಬಾರೋ ಕಂದ, ಜನ ತಿಂದಿ ಯಾರಯ್ಯೋ ಬಾರೋ ಕಂದ, ಯಾರಯ್ಯೋ ಬಾರೋ ಕಂದ, ಎನ್ನ ಚಿಂತೆ ಯಾವಗನಿಂದ. ಯಾರಯ್ಯೋ ಬಾರೋ ಕಂದ, ಯಾರಯ್ಯೋ ಬಾರೋ ಕಂದ, ಜನ ತಿಂದಿ ಯಾವಗನಿಂದ. ಯಾರಯ್ಯೋ ಬಾರೋ ಕಂದ, ಯಾರಯ್ಯೋ ಬಾರೋ ಕಂದ, ಎನ್ನ ಚಿಂತೆ ಯಾವಗನಿಂದ. ಬಾಲಕ, ನೀನು ದಾರು ನಿನ್ನ ನಾಮಕರಣವೇನು ಮತ್ತು ನಿನ್ನ ಜನಜನಕರ ಹೆಸರೇನಿರುವುದು ಮತ್ತು ನಿಮ್ಮ ಪಟ್ಟಣ ಯಾವುದಾಗಿರುವುದು ಅದೇ ನಮ್ಗೆ ಚೆನ್ನಾಗಿ ತಿಳಿಸುವಂತರಾಗಿರಿ. ಗುರುದೇವ, ನಾನು ದಾರೆಂದರೆ ಬಂಗಲಗಿರಿ ಪಟ್ಟಣಕ್ಕೆ ಅಧಿಪತಿನಾದ ಮಲ್ಲ ಸೈನ ರಾಜ್ಯನ ಉದರದಲ್ಲಿ ಜನಿಸಿ ಬಂದಂತ ಲಾಲ ಸೈನ ರಾಜನೆಂದು ನನ್ನ ನಾಮಕರಣ ಇರುವುದು ಗುರುದೇವ. ಬಾಲಕ, ಲಾಲ ಸೈನ ರಾಜನಾದರೆ ಉಳಿತವಾಯಿತು, ಆದ್ರೆ ಇಲ್ಲಿ ಬಂದ ಕಾರಣ ಏನಾರು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತರಾಗಿರಿ. ಗುರುದೇವ, ಇಲ್ಲಿಗೆ ಬಂದು ವರ್ತಮಾನ ಹೇಳುವನು, ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳುವಂತರಾಗಿರಿ. ಏನಾರು ಚೆನ್ನಾಗಿ ತಿಳಿಸುವಂತರಾಗಿರಿ. ಗುರುವೆ ಸೇವ ಮಾಡುವನಿಂದ, ಗುರುವೆ ಸೇವ ಮಾಡುವನಿಂದ, ಹೇಳಿದಂತೆ ನಡೆಯುವ ಮುಂದ. ಗುರುವೇ ಸೇವ ಮಾಡುವನಿಂದ, ಗುರುವೇ ಸೇವ ಮಾಡುವನಿಂದ, ಹೇಳಿದಂತೆ ನಡೆಯುವೆ ಮುಂದ. ಗುರುವೆ ಸೇವ ಮಾಡುವನಿಂದ, ಗುರುವೆ ಸೇವ ಮಾಡುವನಿಂದ, ಹೇಳಿದಂತೆ ನಡೆಯುವ ಮುಂದ. ಗುರುವೇ ಬಾಲಕ, ಏನಾದ್ರು ಚೆನ್ನಾಗಿ ತಿಳಿಸುವಂತರಾಗಿರಿ. ಗುರುವೇ ಸೇವ ಮಾಡುವನಿಂದ, ಹೇಳಿದಂತೆ ನಡೆಯುವೆ ಮುಂದ. ವಿದ್ಯಾಕಲಿತ ಗುರುವಿನಿಂದ, ಹೇಳಿದಂತೆ ನಡೆಯುವ ಮುಂದ. ವಿದ್ಯಾ ಕಲಿತ ಗುರುವಿನಿಂದ, ಹೇಳಿದಂತೆ ನಡೆಯುವೆ ಮುಂದ. ವಿದ್ಯಾಕಲಿತ ಗುರುವಿನಿಂದ, ಹೇಳಿದಂತೆ ನಡೆಯುವ ಮುಂದ. ವಿದ್ಯಾ ಕಲಿತ ಗುರುವಿನಿಂದ, ಹೇಳಿದಂತೆ ನಡೆಯುವೆ ಮುಂದ. ಗುರುವೇ ಸೇವ ಮಾಡುವನಿಂದ, ಗುರುವೇ ಸೇವ ಮಾಡುವನಿಂದ,
ಬಾಲಕ ಎನ್ನುವುದು ಚೆನ್ನಾಗಿ ತಿಳಿಸುವಂತರಾಗಿದೆ. ಗುರುದೇವ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದರೆ ನಾನು ದಿನವೂ ನಿಮ್ಮ ಸೇವೆಯಲ್ಲಿರುವೆನು, ಶಿಷ್ಯನಾಗಿರುವೆನು. ನನಗೆ 4 ಗುರುಬೋಧವನ್ನು ಅಭ್ಯಾಸ ಮಾಡಿಸುವಂತರಾಗಿರಿ ಗುರುದೇವ. ಏನು ಬಾಲಕ, ನೀನು ನಾನು ಹೇಳಿದಷ್ಟು ನೀನು ಕೇಳಿಕೊಂಡು ಹೋದರೆ ನಿನಗೆ 4 ಗುರುಬೋಧವನ್ನು ಅಭ್ಯಾಸ ಮಾಡಿಸುವೆನು. ಗುರುದೇವ, ನಾನು ನೀವು ಹೇಳಿದಷ್ಟು ಕೇಳಿಕೊಂಡು ನಿಮ್ಮ ಹತ್ತಿರನೇ ಇರುವೆನು. ನನಗೆ 4 ಗುರುಬೋಧವನ್ನು ಅಭ್ಯಾಸ ಮಾಡಿಸುವಂತರಾಗಿರಿ ಗುರುದೇವ. ಏನು ಬಾಲಕ, ನಿನಗೆ 6 ಶಾಸ್ತ್ರ, 18 ಪುರಾಣ, 12 ಘಾಟಿ ವಿದ್ಯಾಭ್ಯಾಸವನ್ನು ಸಾಧಾರಣ ಮಾಡಿರುವೆನು. ಏನು ಬಾಲಕ, ಹೌದು ಗುರುದೇವ. ನೀನು ಅಡವಿಗೆ ಹೋಗಿ ಅಡಿಗೆ ಸಲುವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬರುವಂತ ನಾವು ಆಮೇಲೆ ಉಳಿದ ಗುರುಬೋಧವನ್ನು ಅಭ್ಯಾಸ ಮಾಡಿಸುವೆನು. ಗುರುದೇವ, ನೀವು ಹೇಳಿದ ಬಳಿಕ ನಾನು ಅಡವಿಗೆ ಹೋಗಿ ಅಡಿಗೆಯ ಸಲುವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬರುವೆನು. ನನಗೆ ಹೋಗಲು ಅಪ್ಪಣೆಯನ್ನು ದಯಪಾಲಿಸುವಂತರಾಗಿರಿ ಗುರುದೇವ. ಬಾಲಕ, ನಿನಗೆ ಜಯವಾಗಲಿ, ಹೋಗಿ ಬರುವಂತ ನಾನು. ನಮ್ಮ ಗುರುನಾದ ಗಂಗಾಗಿರಿ ಕೊಟ್ಟಿರುವಂತ ಗುರುಬೋಧವನ್ನು ನಾನು ಸಾಧಾರಣ ಮಾಡಿ ನೋಡಿದರೆ ಮುಂದೆ ಬರುವ ಹುಲಿ, ಕರಡಿ, ಮಿರ್ಗ, ಮೇಕೆಗಳು ಬಯಲಿಗೆ ಬಯಲು ನಿರ್ಬಯಲು ಆಗಿ ಹೋಗಿರುವವು. ಆಗಲಿ ಈಗ ನಮ್ಮ ಗುರುನಾದ ಗಂಗಾಗಿರಿ ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗುವೆನು. ಓಹೋ, ಏನು ನನ್ನ ಶಿಷ್ಯನಾದ ಲಾಲ್ ಸೇನ ರಾಜನು ಅಡವಿಗೆ ಹೋಗಿ ಅಡಿಗೆ ಸಲುವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬರೋದಕ್ಕೆ ಹೋಗಿರುವನು. ಇನ್ನುವರೆಗೂ ಬರಲಿಲ್ಲ, ಯಾವ ಸಮಾಚಾರ ತಿಳಿಯಲಿಲ್ಲ. ಬಂದಾನು ನಾನು ಸ್ವಲ್ಪ ಇಲ್ಲೇ ತೆಗೆದುಕೊಳ್ಳುವೆ. ಬಾಲಕನಿಗೆ ಜಯವಾಗಲಿ ಹೇಳುವಂತ ನಾವು. ಏನು ಬಾಲಕ, ನೀನು ಅಡವಿಗೆ ಹೋಗಿ ಅಡಿಗೆ ಸಲುವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದಿರುವೆ ಏನು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತ ನಾವು. ಗುರುದೇವ, ನಿಮ್ಮ ವಚನಕ್ಕೆ ಸರಿಯಾಗಿ ನಾನು ಅಡವಿಗೆ ಹೋಗಿ ಅಡಿಗೆಯ ಸಲುವಾಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಂದಿರುವೆನು ಗುರುದೇವ. ಕಟ್ಟಿಗೆಯನ್ನು ತೆಗೆದುಕೊಳ್ಳುವಂತ ಗುರುದೇವ. ಬಾಲಕ, ಆ ಕಟ್ಟಿಗೆಯನ್ನು ಈತ ಕಡೆ ಇಡುವಂತ ನಾವು. ಹಾಗೆ ಹೋಗಲಿ ಗುರುದೇವ. ಏನು ಬಾಲಕ, ಇನ್ನುವರೆಗೂ ನಿನ್ನ ನಾಮಕರಣವು ಲಾಲ್ ಸೈಲ ರಾಜನು ನಿನ್ನ ನಾಮಕರಣ ಇರುವುದು. ಇಂದಿನಿಂದ ಕಾಶ್ಮೀರಿ ಭಾವನೆಂದು ಈ ಜಗದಲ್ಲಿ ಸಾರುವರು. ಏನು ಬಾಲಕ, ಹೌದು ಗುರುದೇವ. ಮತಗಳು ಸಂರಕ್ಷತು ಕೇಳುವಂತ ನಾವು. ಗುರುದೇವ, ಅದು ಏನಿರುವುದು ಚೆನ್ನಾಗಿ ತಿಳಿಸುವಂತರಾಗಿರಿ.
ನನ್ನಲ್ಲಿ ವಿದ್ಯೆ ಕಲಿಯ ಸಮಯದಲ್ಲಿ ಪರಸ್ತ್ರೀಯರಿಗೆ ನೆಲೆಹತ್ತಿ ನೋಡೋರೆಂದು ನನ್ನ ಪಾದಾಣೆ ಮಾಡುವಂತ ನಾವು. ಗುರುದೇವ, ಈಗ ನಿಮ್ಮ ಪರಸ್ತ್ರೀಯರಿಗೆ ನೆದರೆತ್ತಿ ನೋಡಲಾರನೆಂದು ನಿಮ್ಮ ಪಾದದಾಣೆ ಮಾಡಿ ಹೇಳುವೆನು. ನನಗೆ 4 ಗುರುಬೋಧವನ್ನು ಅಭ್ಯಾಸ ಮಾಡಿಸುವಂತರಾಗಿದೆ. ಏನು ಬಾಲಕ, ನಿನ್ನ ಕಡೆ ಹಸುರುಗಿಳಿದರೆ ಇದ್ದರೆ ಕೊಡುವಂತ ನಾವು. ಗುರುದೇವ, ಹಾಗಾದರೆ ತೆಗೆದುಕೊಳ್ಳುವಂತರಾಗಿದೆ. ಏನು ಬಾಲಕ, ಹೌದು. ನಾನು ನಿನಗೆ ತಿಳಿಸುವುದೇನೆಂದರೆ 7 ಸಮುದ್ರ ದಾಟಿ ಹಾಲು ಸಮುದ್ರ ಕೀರು ಸಮುದ್ರ 7 ಸಮುದ್ರ ಕಡಲೆ ಒಂದು ಹುಲೆಂಬ ಗುಡ್ಡ ಇರುವುದು. ಆ ಗುಡ್ಡವನ್ನು ಏರಿ ನೋಡಿದರೆ ಒಂದು ಅಟ್ಟೆಂಬ ಹರಣ ಕಾಣುವುದು. ಏನು ಬಾಲಕ, ಹೌದು ಗುರುದೇವ. ಅಟ್ಟೆಂಬ ಹರಣದಲ್ಲಿ ಒಂದು ಆಲದ ಮರ ಇರುವುದು. ಆ ಆಲದ ಮರದ ಬುಡಕ್ಕೆ ಒಂದು ಬಾರಂಬ ಇರುವುದು. ಏನು ಬಾಲಕ, ಹೌದು ಗುರುದೇವ. ಆ ಬಾಯಿಯಲ್ಲಿ ಒಂದು 7 ಗಜದ ಕಲ್ಲು ಇರುವುದು. ಆ 7 ಗಜದ ಕಲ್ಲಿನ ಬುಡಕ್ಕೆ ಒಂದು ಉಕ್ಕಿನ ಪಿಂಜರ ಇರುವುದು. ಆ ಉಕ್ಕಿನ ಪಿಂಜರೆಯಲ್ಲಿ ಒಂದು ಬಿಳಿಗಿಳಿರುವುದು. ಏನು ಬಾಲಕ, ಆ ಬಿಳಿಗಿಳಿಯಲ್ಲಿ ನಿನ್ನ ಗುರುವಿನ ಮರಣ ಇರುವುದು. ಈ ಹಸಿರು ಗಿಳಿಯಲ್ಲಿ ನಿನ್ನ ಮರಣ ಇರೋದು. ಆ ಬಿಳಿಗಿಳಿ ಹತ್ತಿರ ಈ ಹಸಿರು ಗಿಳಿಯನ್ನು ಬಿಟ್ಟು ನೀವು ದೇಶ ಸಂಚಾರಕ್ಕೆ ಹೋಗುವಂತರಾಗಿರಿ. ಹಾಗಾದರೆ ಗುರುದೇವ, ನಮ್ಮ ಅಪ್ಪನನ್ನು ದಯಪಾಲಿಸುವಂತರಾಗಿರಿ. ಹೋಗಿ ಬಾಲಕ, ನಿನಗೆ ಜಯವಾಗಲಿ. ನಾದ ಗಂಗಾಗಿರಿ ಹೇಳಿದಂತೆ ಮುಂದೆ 7 ಸಮುದ್ರ ದಾಟಿ ಹಾಲ ಸಮುದ್ರ, ಪೀಲ ಸಮುದ್ರ, 7 ಸಮುದ್ರ ಕಡಲಲ್ಲಿ ಒಂದು ಹುಲೇನೆಂಬ ಗುಡ್ಡ ಇರುವುದಂತೆ. ಆ ಹುಲೇನೆಂಬ ಗುಡ್ಡವನ್ನು ಏರಿ ನೋಡಿದರೆ ಅಟ್ಟೆಂಬ ಅರಣ ಕಾಣುತ್ತಿರುವುದಂತೆ. ಆ ಅಟ್ಟೆಂಬ ಅರಣದಲ್ಲಿ ಒಂದು ಆಲದ ಮರ ಇರುವುದಂತೆ. ಆ ಆಲದ ಮರದ ಕೆಳಗೆ ಒಂದು ಬಾರಂಬಾವಿ ಇರುವುದಂತೆ. ಆ ಬಾರಂಬಾವಿ ಒಳಗೆ ಒಂದು 7 ಗಜದ ಕಲ್ಲು ಇರುವುದಂತೆ. ಆ 7 ಗಜದ ಕಲ್ಲಿನ ಬುಡಕ್ಕೆ ಒಂದು ಉಕ್ಕಿನ ಪಿಂಜರ ಇರುವುದಂತೆ. ಆ ಉಕ್ಕಿನ ಪಿಂಜರದಲ್ಲಿ ಒಂದು ಗಿಳಿ ಇರುವುದಂತೆ. ಬಿಳಿ ಗಿಳಿಯಲ್ಲಿ ನಮ್ಮ ಗುರುವಿನ ಮರಣ ಇರುವುದಂತೆ, ಹಸಿರು ಗಿಳಿಯಲ್ಲಿ ನನ್ನ ಮರಣ ಇರುವುದಂತೆ. ಈಗ ನಾನು ಬಿಳಿ ಗಿಳಿ ಹತ್ತಿರ ನನ್ನ ಹಸಿರು ಗಿಳಿಯನ್ನು ಬಿಟ್ಟು ಯುಗಾದ್ಯಶ ನಾನು ನಿಮಗೆ ತಿಳಿಸುವುದೇನೆಂದರೆ, ಸಂಗಲದೀಪ ಪಟ್ಟಣಕ್ಕೆ ಅಧಿಪತಿನಾದ ನಾನು ವಿಷ್ಣುಸೇನ ರಾಜನೆಂದು ನಮ್ಮ ನಾಮಕರಣವಿರುವುದು. ಆಗಲಿ, ಈಗ ನಮ್ಮ ಗ್ರಾಮದ ವರ್ತಮಾನವನ್ನು ನಮಗೆ ತಿಳಿಲಾರದಂತೆ ಆಗಿರುವುದು. ಈಗ ನಮ್ಮ ಪ್ರೇಮನಾದ ಮಂತ್ರಿಸನಿಗೆ ಕರೆಸಿ ನಮ್ಮ ಗ್ರಾಮದ ವರ್ತಮಾನವನ್ನು ಕೇಳಿಕೊಳ್ಳೋನು. ಓಹೋ, ಯಾರು ಇಲ್ಲಿ? ಏನು ಪರಿಚಾಲಕನೇ? ಮಂದಿರದಲ್ಲಿ ನಮ್ಮ ಪ್ರೇಮನಾದ ಮಂತ್ರಿಸನಿಯವರು ಅವರಿಗೆ ಬರಮಾಡ್ಕೊಂತಾರೆ.
ಮಂತ್ರಿ ಜನ ನಿಂಗೆ ಖರ್ಚಿನ ವರ್ತಮಾನ ಹೇಳುವ ಸ್ವಲ್ಪ ಲಕ್ಷ ಒಟ್ಟು ಕೇಳುವಂತ ನಾನು ನಿಮಗೆ ಖರ್ಚಿಕೊಂಡ ಕಾರಣವೇನೆಂದರೆ ನಮ್ಮ ಗ್ರಾಮದ ಜನರು ಸುಖಿಲಿಂದಿರುವರ ಆತ ಕಷ್ಟಲಿಂದಿರುವರ ಅದು ನಮಗೆ ತಿಳಿಲಾರದಂಗೆ ಆಗಿರುವುದು ಅದು ಎನ್ನ ಮುಂದೆ ಚೆನ್ನಾಗಿ ತಿಳಿಸುವಂತ ನಾವು ಮಂತ್ರಿ ಶಾ ಅದೇನಿರುವುದು ಚೆನ್ನಾಗಿ ತಿಳಿಸುವಂತ ನಾವು ಮಂತ್ರಿ ಶಾ ಮಂತ್ರಿ ಶನಿ ನಮ್ಮ ಗ್ರಾಮದ ಜನರು ಸುಖಿಲಿಂದಿದ್ದರೆ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಇದರಲ್ಲದೆ ಮತ್ತಾದ್ರೆ ಸ್ವಲ್ಪ ಲಕ್ಷ ಇಟ್ಟು ಕೇಳುವಂತ ನಾವು ತೆಗೆದುಕೊಂಡು ಬರುವಂತರಾಗಿ ಅದೇನಿರೋದು ಚೆನ್ನಾಗಿತ್ತು
ನಿಮ್ಮ ಹೊತ್ತು ಸರಿಯಾಗಿ ನಮ್ಮ ಬಗ್ಗೆ ಹೂವನ್ನು ತರುವನು. ಮಂತ್ರಿ ನಿಂಗೆ ಜಯವಾಗಲಿ, ಹೋಗಿ ಬರುವಂತರಾಗು. ಪ್ರಮುಖ ವ್ಯಕ್ತಿಗಳಾಗಿರುವಂತಹ ಗುಂಡು ಎಚ್ ಪೂಜಾರಿ ಅವರು ರಮೇಶ್ ಗೌರಿ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿ ಗುಂಡು ಎಚ್ ಪೂಜಾರಿ ಅವರು ಹನುಮಂತ ಕಾಳೆ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿ ಗುಂಡು ಎಚ್ ಪೂಜಾರಿ ಅವರು ದಿಲೀಪ್ ಕಾಳೆ ಅವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀನಿವಾಸ್ ಎಸ್ ಬಿರದವರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೂ ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿ ಗುಂಡು ಎಚ್ ಪೂಜಾರಿ ಅವರು ರಮೇಶ್ ಬಿರದವರಿಗೆ 500 ರೂಪಾಯಿ ಕೊಟ್ಟಿರುತ್ತಾರೆ, ಅವರಿಗೂ ಕೂಡ ತುಂಬಾ